ಮುಖ್ಯಮಂತ್ರಿಗಳು ಮಾತಾದ ನಂತರ ಮಾನ್ಯ ಯಡಿಯೂರಪ್ಪರು ಇಲ್ಲೇ ಇರ್ತಾರೆ, ಎಲ್ಲರಿಗೂ ಸನ್ಮಾನಕ್ಕೆ ಅವಕಾಶ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಇಡೀ ಕರ್ನಾಟಕದ ಕಣ್ಮಣಿ, ಕರ್ನಾಟಕದ ಇತಿಹಾಸದಲ್ಲಿ ಅಪರೂಪದ ರೈತ ನಾಯಕರು, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಸ್ವಾಭಿಮಾನಕ್ಕಾಗಿ, ಬಡವರಿಗಾಗಿ, ರೈತರಿಗಾಗಿ ನಿರಂತರವಾದಂಥ ಹೋರಾಟವನ್ನು, ಚಳವಳಿಯನ್ನು ಮಾಡ್ತಾ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆದಂಥ ನನ್ನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಾಹೇಬರೇ, ಶಿಕಾರಿಪುರಕ್ಕೆ ಯಡಿಯೂರಪ್ಪನವರನ್ನ ಬಗ್ಗೆ ಮಾತನಾಡುವಂಥದ್ದು ಸೂರ್ಯನಿಗೆ ದೀಪ ಹಿಡ್ದಂಗೆ. ಶಿಕಾರಿಪುರದ ಮನೆ ಎಲ್ಲರ ಮನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ನೆಲೆಸಿದ್ದಾರೆ. ನಾನು ಮೊಟ್ಟ ಮೊದಲು ಶಿಕಾರಿಪುರದ ಮಹಾಜನತೆಗೆ ನನ್ನ ಹೃದಯಪೂರ್ವವಾದಂಥ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಗೆಚ್ಚಪಡ್ತೀನಿ. ಯಾಕಂದರೆ ಬೆಳೆಯುವ ಮರವನ್ನು ಮೊಳಕೆಯಲ್ಲಿ ನೋಡಿ ಅಂತ ಹೇಳಿ ಸುಮಾರು 35 ವರ್ಷದ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರನ್ನ ಗುರುತಿಸಿ, ಪೋಷಿಸಿ, ಬೆಳೆಸಿ ಇಡೀ ರಾಜ್ಯಕ್ಕೆ ತಾವು ಇವತ್ತು ಕಾಣಿಕೆಯಾಗಿ ಇವತ್ತು ಕೊಟ್ಟಂಥದ್ದು ಮಹಾ ಕೆಲಸ ನಿಮ್ಮ ಹಿರಿಯರು ಮತ್ತು ಇವತ್ತಿನ ಯುವಕರು, ಶಿಕಾರಿಪುರದ ಮಹಾಜನತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂಥ ಒಂದು ದೊಡ್ಡ ಕೆಲಸವನ್ನು ತಾವು ಮಾಡಿದ್ದೀರಿ. ಕೇವಲ ಶಿಕಾರಿಪುರದ ಅಭಿವೃದ್ಧಿ ಅಲ್ಲ, ಇಡೀ ರಾಜ್ಯದ ಅಭಿವೃದ್ಧಿ ಮಾಡುವಂಥ ಶಕ್ತಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗಿದೆ ಅಂತ ಹೇಳಿ ತಾವು ತೋರಿಸ್ಕೊಟ್ಟಿದ್ದೀರಿ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಡಿಯೂರಪ್ಪನವರು ಎಷ್ಟು ಬಿಗಿಯಾಗಿ ಕಾಣ್ತಾರೆ, ಅಷ್ಟೇ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಅತ್ಯಂತ ಕಳಕಳಿ ಇರುವಂಥ ಒಂದು ಮನಸ್ಸಿದೆ. ನಾನು ಒಂದೆರಡು ಉದಾಹರಣೆಗಳನ್ನು ಮಾತ್ರ ಕೊಡೋಕ್ಕೆ ಇಚ್ಛೆಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಅವರ ಜೊತೆಗೆ ಕೆಲಸ ಮಾಡುವಂಥ ಸೌಭಾಗ್ಯ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ನನ್ನನ್ನು ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಅವಕಾಶಗಳನ್ನು ಕೊಟ್ಟಿದ್ದಾರೆ. ನನ್ನನ್ನು ಜಲಸಂಪನ್ಮೂಲ ಸಚಿವರಾಗಿ ಮಾಡಿ ಇಡೀ ನಾಡಿನ ನೀರಾವರಿ ಯೋಜನೆಗಳಿಗೆ ಕಾಯಕಲ್ಪ ಮಾಡುವಂಥ ಮುಕ್ತವಾದಂಥ ಅವಕಾಶವನ್ನು ಅವರು ನಂಗೆ ಮಾಡಿಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ, ಅವರ ನಾಯಕತ್ವದಲ್ಲಿ ಸುಮಾರು 7.5 ಲಕ್ಷ ಎಕರೆ ಜಮೀನನ್ನು ನೀರಾವರಿಗೆ ಹೊಸದಾಗಿ ನಾವು ಮಾಡೋದಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಅಪ್ಪರ್ ತುಂಗ ಯೋಜನೆಯೂ ಕೂಡ 1 ಲಕ್ಷ ಎಕರೆಕ್ಕಿಂತ ಹೆಚ್ಚು ನಾವು ಇವತ್ತು ನೀರಾವರಿಯನ್ನು ಅಪ್ಪರ್ ತುಂಗದಲ್ಲಿ ಮಾಡಿದರೆ ಅದಕ್ಕೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ದೂರದೃಷ್ಟಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದು ಕಡೆ ಶಿವಮೊಗ್ಗದಿಂದ ಹಾವೇರಿ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಗೆ ನೀರನ್ನು ಕೊಡುವಂಥದ್ದಾದರೆ ಅಪ್ಪರ್ ತುಂಗಾದಿಂದ, ಇನ್ನೊಂದು ಕಡೆ ಅಪ್ಪರ್ ಭದ್ರಾದಿಂದ ಇವತ್ತು ಆ ಬರಡು ಭೂಮಿಯ ಈ ನಮ್ಮ ಸೆಂಟ್ರಲ್ ಕರ್ನಾಟಕ ಅಂತ ಏನು ಕರಿತೇವೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆಗೆ, ಮಧ್ಯ ಕರ್ನಾಟಕಕ್ಕೆ ನೀರನ್ನು ಕೊಡುವಂಥ ಬೃಹತ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು. ಇವತ್ತು ಅದು ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಆಗ್ತಾಯಿದೆ. ಅದರ ಸಂಪೂರ್ಣವಾದಂಥ ಶ್ರೇಯಸ್ಸು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ಸೇರಬೇಕು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ದೂರದೃಷ್ಟಿ ಇರುವಂಥ ಒಬ್ಬ ನಾಯಕನ ಕೈಯಲ್ಲಿ ಅಧಿಕಾರ ಸಿಕ್ಕರೆ ಯಾವ ರೀತಿ ರಾಜ್ಯ ಸಮೃದ್ಧಿಯಿಂದ, ಅಭಿವೃದ್ಧಿಯಿಂದ ಮಾಡೋಕ್ಕೆ ಸಾಧ್ಯ ಇದೆ. ಈ 2 ಯೋಜನೆಗಳು ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. 10 ವರ್ಷ, 12 ವರ್ಷ ಯಾರು ಕೂಡ ದಿಟ್ಟ ನಿರ್ಣಯವನ್ನು ತೆಗೆದುಕೊಳ್ಳೋಕೆ ಆಗಿರಲಿಲ್ಲ. ಆದರೆ ಯಡಿಯೂರಪ್ಪನವ್ರು ಬಂದ ತಕ್ಷಣವೇ ರೈತರಿಗಾಗಿ, ನೀರಾವರಿಗಾಗಿ ಈ ಕೆಲಸವನ್ನು ಅವರು ತಗೊಂಡ್ರು. ಇವತ್ತು ಸಾವಿರಾರು ಎಕರೆ
ನೀರಾವರಿ ಇವತ್ತು ಎರಡೂ ಭಾಗದಲ್ಲಿ ಇವತ್ತು ಆಗ್ತಾ ಇದೆ. ಅದೇ ರೀತಿ ಇವತ್ತೇನು ಶಿಕಾರಿಪುರಕ್ಕೆ ಕೆರೆ ತುಂಬಿಸುವಂಥ ಯೋಜನೆ ಆಗಿದೆ, ಇವತ್ತು ಆ ಯೋಜನೆಯ ಒಂದು ರೂವಾರಿಗಳು ಇಡೀ ಕರ್ನಾಟಕದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್. ನಾನು ನೀರಾವರಿ ಸಚಿವನಾದ ಮೇಲೆ ಚಾಮರಾಜನಗರಕ್ಕೆ ನಾವು ಹೋಗಿದ್ವಿ. ಅತ್ಯಂತ ತೀವ್ರ ಬರಗಾಲ. ಅಲ್ಲಿಯ ಸುತ್ತೂರು ಶ್ರೀಗಳು ಈ ಬರಗಾಲವನ್ನು ನೀಗಿಸಬೇಕಾದರೆ ನೀವು ನೀರಾವರಿಯನ್ನು ಮಾಡಬೇಕು ಅಂತ. ಅಲ್ಲಿ ಕಬಿನಿ ಸೆಕೆಂಡ್ ಸ್ಟೇಜ್ ಅಂತ 35 ವರ್ಷದಿಂದ ಹಂಗೆ ಇತ್ತು. ನಾನು ಕರೆದು ಹೇಳಿದರು, ಅದು ನನಗೆ ಗೊತ್ತಿಲ್ಲ, ಇದು ಕೆರೆ ತುಂಬಿಸುವಂಥ ಯೋಜನೆ ಆಗಬೇಕಿಲ್ಲಿ ರೈತರಿಗೆ ಅಂತ. ಅವತ್ತೇ ತೀರ್ಮಾನವನ್ನು ಮಾಡಿ ಟ್ರಿಬ್ಯುನಲ್ ಆದೇಶ ಏನೆಲ್ಲವೂ ಇದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಒಳಗೊಂಡಂತೆ ಆ ಯೋಜನೆಯನ್ನು ನಾವು ಮಾಡಿದ್ವಿ. ಆ ಯೋಜನೆ ಪೂರ್ಣ ಆಗಿ ಯಾವ ರೀತಿ ನಿಮ್ಮ ಕೆರೆಗಳು ತುಂಬಿದೆ, ಚಾಮರಾಜನಗರದ ಬರಪೀಡಿತ ಪ್ರದೇಶದಲ್ಲಿ ಕೆರೆ ತುಂಬಿದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರ ಹೋಯಿತು. ಅಧಿಕಾರ ಹೋದಂಥ ಸಂದರ್ಭದಲ್ಲಿ ನಾವು ಯಡಿಯೂರಪ್ಪನವರು ಆ ಭಾಗದಲ್ಲಿ ಪ್ರವಾಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾವ್ಯಾವ ಕೆರೆ ತುಂಬಿದೆ ಆ ಊರವರೆಲ್ಲರೂ ಬಂದು ಊರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಬಂದು ಅವ್ರಿಗೆ ಸನ್ಮಾನ ಮಾಡ್ತಿದ್ರು. ಅವತ್ತು ಅಧಿಕಾರ ಇರಲಿಲ್ಲ, ಅವ್ರಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಪ್ರೀತಿ ಜನ ಅವತ್ತು ತೋರಿಸ್ತಾ ಇದ್ರು. ಒಂದು ಊರಿಗೆ ಹೋದ್ವಿ, ಅಲ್ಲಿ ವಯಸ್ಸಾದಂಥ ಒಬ್ಬ ಹೆಣ್ಮಗಳು ಬಂದಳು. ಯಡಿಯೂರಪ್ಪನವ್ರ ಕಾಲು ಹಿಡ್ಕೊಂಡು ಬಿಡಲೇ ಇಲ್ಲ. ಯಾಕಮ್ಮ ಅಂತ ಕೇಳಿದರೆ ಅವ್ರು ಹೇಳೋಕ್ಕೋತಾರಿಲ್ಲ. ಕೊನೆಗೆ ಹೇಳಿದ್ಲು, ನಮ್ಮ ಊರಿಗೆ ನಾನು ಈ ಊರಿಗೆ ಸೊಸೆಯಾಗಿ ಬಂದಿದ್ದೆ, 50 ವರ್ಷ ಆಯಿತು, ಈಗ ನನಗೆ ಮೊಮ್ಮಕ್ಕಳಾಗಿದ್ದಾವೆ, ನನ್ನ ಊರಿಗೆ ನನ್ನ ಕೆರೆಗೆ ನೀರು ಬರ್ತೈತಿಲ್ಲೋ ಅದನ್ನು ನೋಡಿ ನಾನು ಸಾಯ್ತೇನೋ ಅಥವಾ ಹಂಗೆ ಸಾಯ್ತೇನೋ ಅನ್ನುವಂಥದ್ದು ನನಗೆ ದುಃಖ ಇತ್ತು. ಪುಣ್ಯಾತ್ಮ ನೀನು ಬಂದು ಆ ದೂರದ ಕಬ್ನಿಯಿಂದ ನೀರನ್ನು ತಂದು ನಮ್ಮ ಚಾಮರಾಜನಗರದ ಈ ಊರಿಗೆ ಕೆರೆ ತುಂಬಿಸಿದ್ವಿ, ಬೃಹತ್ ಕೆರೆ ಅದು. ಕಣ್ತುಂಬ ನೋಡಿದ್ದೇನೆ, ನಿನ್ನಿಂದ ಈ ಪುಣ್ಯ ಭಾಗ್ಯ ಸಿಕ್ತು. ಆ ಗಂಗಾ ಮಾತೆ ನನಗೆ ಇವತ್ತು ಹರಿಸಿದ್ದಾಳೆ, ಆದ್ದರಿಂದ ನಿನಗೆ ನಾನು ನಮನವನ್ನು ಸಲ್ಲಿಸ್ತೇನೆ ಅಂಥೇಳಿ ಮತ್ತೊಮ್ಮೆ ಕಾಲು ಮುಗಿದ್ಲು. ಯಡಿಯೂರಪ್ಪರ ಕಣ್ಣುಗಳು ಕೂಡ ಇವತ್ತು ತೇವಗೊಂಡು. ಈ ಥರ ಹಲವಾರು ಉದಾಹರಣೆಗಳಿದ್ದಾವೆ. ಇಡೀ ನಾಡಿನ ಸೇವೆ ಮಾಡಿದ್ದಾರೆ. ಮೂಲೆಯಲ್ಲಿ ಇವತ್ತು ಯಡಿಯೂರಪ್ಪನವರು ಮಾಡಿರುವಂಥ ಕೆಲಸಗಳು ಮಾತನಾಡ್ತವೆ. ಒಂದು ಸತಿ ಬೆಳಗಾಂ ಜಿಲ್ಲೆಯಲ್ಲಿ ನಾವು ಹೋಗ್ತಾ ಇದ್ವಿ, ಹೆಣ್ಣು ಮಕ್ಕಳು ಬಟ್ಟೆ ಒಗಿತಾಯಿದ್ರು. ಅವು ಯಾವುದೂ ವ್ಯವಸ್ಥೆ ಇರಲಿಲ್ಲ. ನನಗೆ ಹೇಳಿದರು, ಇದು ಹೆಣ್ಣುಮಕ್ಕಳು ಈ ಥರ ನದಿಯಲ್ಲಿ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡೋದು ಸರಿಯಲ್ಲ, ಇದಕ್ಕೆ ಬಟ್ಟೆ ಒಗೆಯೋದಕ್ಕೆ ಎಲ್ಲ ಕಡೆ ಇದು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ. ನಾನು ಆಯಿತು ಅಂದೆ. ಪುಣ್ಯಕ್ಕೆ ಆ ಕೆಲಸ ಮಾಡಿಸಿದ್ದೆ. ಒಂದು 3 ತಿಂಗಳು ಬಿಟ್ಟು ಮತ್ತೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ವಿ. ನಿಲ್ಲಿಸು ಅಂದರು. ಇದೇ ಅಲ್ಲವಾ, ಇದೇ ಸ್ಥಳ ಅಲ್ವಾ, ನಾನು ನಿಮಗೆ ಹೆಣ್ಣುಮಕ್ಕಳಿಗೆ ಪರ್ಸಿ ಕಟ್ಟಿ ಮಾಡಿ ಒಗೆಯೋದಕ್ಕೆಲ್ಲ ವ್ಯವಸ್ಥೆ ಮಾಡಂತ ಹೇಳಿದೆ. ಏನಾಯಿತು ಅಂದರು. ಪುಣ್ಯಕ್ಕೆ ನಾ ಕೆಲಸ ಮಾಡಿದ್ದೀನಿ ಸರ್ ಅಂತಂದು. ಅಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಅವ್ರ ಮನಸ್ಸಿಗೆ ಬಂದರೆ ಎಂದೂ ಕೂಡ ಅದನ್ನು ಮರೆಯೋದಿಲ್ಲ, ಅದನ್ನು ಮಾಡೇ ತೀರ್ತಾರೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ಸಣ್ಣ ಉದಾಹರಣೆ. ಒಂದು ಸತಿ ಶಿವಮೊಗ್ಗದಿಂದ ನಾವು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಹಗಲೊತ್ತು 6 ಗಂಟೆಗೆ ಬೆಂಗಳೂರು ಪ್ರವೇಶ ಮಾಡಿದ್ವಿ. ಅಲ್ಲಿ ಬೆಳಕಾದರೂ ಕೂಡ ದೀಪಗಳು ಉರಿತಾ ಇತ್ತು. ನಿಲ್ಲಿಸು ಅಂದರು ಮುಖ್ಯಮಂತ್ರಿಗಳು. ನಿಲ್ಲಿಸಿ ಆ ಕಂಬದ ನಂಬರ್ ಬರ್ಕೊಳಕತ್ರು. ಸರ್ ಇದ್ಯಾಕೆ ಮಾಡ್ತಾ ಇದ್ದೀರಿ ನೀವು ಅಂತ. ಇಲ್ಲ, ಇಂಜಿನಿಯರ್ ಕಂಬದ ನಂಬರ್ ಹೇಳಬೇಕು, ವ್ಯರ್ಥವಾಗಿ ವಿದ್ಯುತ್ ಖರ್ಚಾಗ್ತಾ ಇದೆ, ಇದು ಕೂಡಲೇ ಕಂಬದ ನಂಬರ್ ಹೇಳಿ ಆ ವಿದ್ಯುತ್ತನ್ನು ಏನಿದೆ ಇದನ್ನು ನಿಲ್ಲಿಸಿ ವಿದ್ಯುತ್ತನ್ನು ಉಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಸೂಕ್ಷ್ಮತೆ ಎಷ್ಟು ಒಬ್ಬ ನಾಯಕನಿಗೆ ಸೂಕ್ಷ್ಮವಾಗಿ ಗಮನಿಸಬೇಕನ್ನೋದನ್ನು ಅವರ ನಡವಳಿಕೆಯಿಂದ ಇವತ್ತು ನಾವು ಕಲ್ತಿದ್ದೇವೆ. ಈ ಥರ ನೂರಾರು ಉದಾಹರಣೆಗಳಿದ್ದಾವೆ. ರೈತರಿಗಾಗಿ ಅವರು ಮಾಡಿರುವಂಥ ಕಾರ್ಯಕ್ರಮ ನಾವು 2008ರಲ್ಲಿ ಮುಖ್ಯಮಂತ್ರಿಯಾಗಿ ಮೊದಲನೇ ಕ್ಯಾಬಿನೆಟ್ನಲ್ಲಿ ಒಂದು ಫೈಲ್ ಬಂತು, ಸಬ್ಜೆಕ್ಟೇ ಇಲ್ಲ, ಅದನ್ನು ಸೈನ್ ಮಾಡ್ತಾಯಿದ್ರು. ನಾನು ಅವ್ರ ಎದುರುಗಡೆ ಕೂತಿದ್ದೆ. ಸರ್ ಏನು ಸರ್ ಅದು ಅಂದೆ. ಇರಪ್ಪ ಹೇಳ್ತೀನಿ ಅಂತ ಸೈನ್ ಮಾಡಿ ಹೇಳಿದರು.
10 HP ರೈತರಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂಥ ಒಂದು ನಿರ್ಣಯವನ್ನು ನಾನು ಮಾಡಿದ್ದೇನೆ, ಮಾತು ಕೊಟ್ಟಿದ್ದೆ, ಆ ಮಾತನ್ನು ಉಳಿಸ್ಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಅದು ಮೊದಲನೇ ನಿರ್ಣಯ. ಮೊನ್ನೆ ಮುಖ್ಯಮಂತ್ರಿ ಆದ ಮೇಲೆ ಅವರ ಮೊದಲನೇ ನಿರ್ಣಯ ಏನು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿಗೆ ಇದು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿಗೆ ಕೊಡಬೇಕನ್ನುವಂಥ ಕಾರಣದಿಂದ ಮೊದಲನೇ ನಿರ್ಧಾರ, ರೈತರಿಗೆ ಕಿಸಾನ್ ಸನ್ಮಾನದಲ್ಲಿ ನಮ್ಮ ರಾಜ್ಯದಿಂದನೂ ಕೂಡ ಪ್ರತಿಯೊಬ್ಬ ರೈತರಿಗೆ 58 ಲಕ್ಷ ರೈತರಿಗೆ 4,000 ರೂಪಾಯಿ ಕೊಡುವಂಥ ನಿರ್ಣಯವನ್ನು ಅವ್ರು ಮಾಡಿದರು. ಇದು ಅವರ ಮನಸ್ಸು ಎಲ್ಲಿದೆ ಅನ್ನೋದು ತೋರಿಸ್ತದೆ. ರೈತರ ಪರವಾಗಿ ಸದಾ ಅವರ ಮನಸ್ಸು ಮಿಡಿತಾ ಇರ್ತದೆ. ಆದ್ದರಿಂದ ಬಂಧುಗಳೇ, ಇಂಥ ಒಬ್ಬ ನಾಯಕರನ್ನು ತಾವು ಪಡೆದಿದ್ದೀರಿ. ತಾವು ಕೂಡ ಭಾಗ್ಯಶಾಲಿಗಳು. ನಿಮ್ಮಂಥ ಜನರನ್ನು ಪಡೆದಂಥ ನಮ್ಮ ನಾಯಕರು ಕೂಡ ಅಷ್ಟೇ ಭಾಗ್ಯಶಾಲಿರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ನಾಯಕರ ಮೇಲೆ, ನಾಯಕರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಬೇಕನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಇವತ್ತು ಮುಖ್ಯಮಂತ್ರಿ ಆಗಿದ್ದರೆ, ನಾನು ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದರೆ ಅದರ ಆಶೀರ್ವಾದ, ಸಂಪೂರ್ಣವಾದಂಥ ಮನಸ್ಪೂರ್ವಕವಾದ ಆಶೀರ್ವಾದ ಸನ್ಮಾನ್ಯ BS ಯಡಿಯೂರಪ್ಪನವರು. ನಾವೆಲ್ಲ ಭಾಳ ರಾಜಕಾರಣದಲ್ಲಿ ನೋಡಿದ್ದೀನಿ. ನಾನು ರಾಜಕೀಯ ಮಂತ್ರಿಯಿಂದಲೇ ಹುಟ್ಟಿ ಬೆಳೆದಿದ್ದೇನೆ. ಇಂಥ ಒಬ್ಬ ಮಹಾನ್ ನಾಯಕ, ದೊಡ್ಡ ಮನಸ್ಸಿನಿರುವಂಥ ನಾಯಕ ಹುಡುಕಿದ್ರು ಕೂಡ ಸಿಗೋದಿಲ್ಲ, ಹುಡುಕಿದ್ರು ಸಿಗೋದಿಲ್ಲ. ಅವರ ಒಂದು ಕಳಕಳಿ ಉದ್ದೇಶ ಎಂದೂ ಕೂಡ ವೈಯಕ್ತಿಕ ಇಲ್ಲ. ಒಂದು ರಾಜ್ಯ ಒಳ್ಳೆಯದಾಗಬೇಕು, ಇನ್ನೊಂದು ಪಕ್ಷಕ್ಕೆ ಒಳ್ಳೆಯದಾಗಬೇಕು. ಇವೆರಡು ಬಿಟ್ಟರೆ ಇನ್ನೊಂದು ಇಲ್ಲ. ಇವತ್ತು ಅವರು ತಮ್ಮ ಸ್ಥಾನವನ್ನು ಬಿಟ್ಟಾಗಲೂ ಕೂಡ ಎಲ್ಲಿಯೂ ಕೂಡ ಕಹಿ ಇರಲಿಲ್ಲ. ಮತ್ತೆ ಹೇಳಿದರು, ನಾನು ಮತ್ತೆ ಸುತ್ತೇನೆ ರಾಜ್ಯ, ಮತ್ತೆ ಪಕ್ಷ ಕಟ್ತೇನೆ, ಮತ್ತೆ ಅಧಿಕಾರಕ್ಕೆ ತರ್ತೇನೆ ಎನ್ನುವಂಥ ಹಠ ಛಲ ಅವರಲ್ಲಿ ನಾವು ನೋಡ್ತೇವೆ. ಎಷ್ಟು ಅಪರೂಪ. ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಇದು. ನಮ್ಮ ರಾಜ್ಯದಲ್ಲೂ ಕೂಡ ಈ ಇತಿಹಾಸ ಇಲ್ಲ. ಇಂಥ ಒಬ್ಬ ಮಹಾನ್ ನಾಯಕರನ್ನ ಪಡೆದಿರುವಂಥದ್ದು ನಾವೆಲ್ಲರೂ ಕೂಡ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ನನ್ನ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಅವರು ಹಾಕಿಕೊಟ್ಟಂಥ ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಾ ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬುತ್ತಾ ಇವತ್ತು ನಾವು ಮುನ್ನಡೀತಾ ಇದ್ದೇವೆ. ಇವತ್ತು ಬಜೆಟ್ನಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೇನೆ. ಇವತ್ತು ಈ ಎಲ್ಲ ಕಾರ್ಯಕ್ರಮ ಕೊಡೋದಕ್ಕೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿರೋದಕ್ಕೆ ಅವರ ಕೋವಿಡ್ ನಿರ್ವಹಣೆ, ಸುಮಾರು 1.5 ವರ್ಷ ನಿರಂತರವಾಗಿ ಕೋವಿಡ್ನ ಜೊತೆಗೆ ಅವರು ಸವಾಲನ್ನು ಸ್ವೀಕಾರ ಮಾಡಿ ನಮ್ಮೆಲ್ಲರಿಗೂ ಕೆಲಸವನ್ನು ಹಚ್ಚಿ ಕೋವಿಡನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು. ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ರಾಜ್ಯ ಕೋವಿಡ್ನಿಂದ ಹೊರಗಡೆ ಬರೋದಕ್ಕೆ, ಬೇಗ ಹೊರಗಡೆ ಬರೋದಕ್ಕೆ ಸನ್ಮಾನ್ಯ BS ಯಡಿಯೂರಪ್ಪನವರ ದೂರದೃಷ್ಟಿ, ಶ್ರಮ ಮತ್ತು ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡಿದ್ರಿಂದ ಆಗಿದೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ಎಲ್ಲ ನೆರವನ್ನು ಪಡ್ಕೊಂಡು ಆ ಕೆಲಸವನ್ನು ಮಾಡಿದ್ದಾರೆ. ಅದನ್ನೇ ನಾನು ಬಜೆಟಲ್ಲಿ ಕೂಡ ಹೇಳಿದ್ದೇನೆ. ಅವರು ಹಾಕಿಕೊಟ್ಟಂಥ ಕಾರ್ಯಕ್ರಮಗಳು ಮತ್ತು ಆರ್ಥಿಕ ಶಿಸ್ತಿನಿಂದ ಇವತ್ತು ನಾವು ಮುನ್ನಡೀತಾ ಇದ್ದೇವೆ. ಈ ಬಜೆಟ್ನಲ್ಲಿ ಹೊಸ ದೃಷ್ಟಿಕೋನವನ್ನು ನಾವು ಕೊಟ್ಟಿದ್ದೇವೆ. ರೈತರಿಗೆ, ಕಾರ್ಮಿಕರಿಗೆ, ಹೆಣ್ಣು ಮಕ್ಕಳಿಗೆ, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲದರಲ್ಲೂ ಸಮಾನತೆಯನ್ನು, ಸಮಾನ ಅವಕಾಶಗಳನ್ನು ಕೊಡುವ ಮುಖಾಂತರ ನಾನು ಭಾಳಷ್ಟು ಜನ ದುಡ್ಡೇ ದೊಡ್ಡಪ್ಪ ಅಂತಾರೆ. ನಾನು ಇವತ್ತು ಬಜೆಟ್ನಲ್ಲಿ ಏನು ಸಂದೇಶವನ್ನು ಕೊಟ್ಟಿದ್ದೇನೆ ಅಂದರೆ, ದುಡಿಮೆ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ ಅಲ್ಲ ಅನ್ನೋದನ್ನು ನಾನು ಕೊಟ್ಟಿದ್ದೇನೆ. ನನ್ನ ಜನರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ವಿಶೇಷವಾಗಿ ನಮ್ಮ ತಾಯಂದಿರು ಮತ್ತು ನಮ್ಮ ಯುವಕರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ, ನಮ್ಮ ರೈತರಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟರೆ ಅವರ ದುಡಿಮೆಯಿಂದ ಅವರ ಆದಾಯ ಹೆಚ್ಚಾಗೋದ್ರ ಜೊತೆಗೆ ಈ ರಾಜ್ಯದ ಆದಾಯ ಕೂಡ ಹೆಚ್ಚಾಗ್ತದೆ. ಅದರಲ್ಲಿ ನಾನು ನಂಬಿಕೆ ಇಟ್ಟು ಇವತ್ತು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಬಂಧುಗಳೇ, ವಿವರಕ್ಕೆ ಹೋಗೋದಿಲ್ಲ, ನಿಮ್ಮ ಮುಂದೆ ಎಲ್ಲ ಇದೆ. ಬರುವಂಥ ದಿನಗಳಲ್ಲಿ ಕರ್ನಾಟಕವನ್ನು ಒಂದು ಸುಭಿಕ್ಷೆ ನಾಡಾಗಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಇಲ್ಲಿ ಸಮನಾದ ಅವಕಾಶ ಸಿಗಬೇಕು. ಸಾಮಾಜಿಕ ಸಮಾನತೆ ಹಾಗೂ ಪ್ರಾದೇಶಿಕ ಸಮಾನತೆ ಇವೆರಡೂ ಕೂಡ ಸಾಧನೆ ಆಗಬೇಕು. ಎಲ್ಲರೂ ಕೂಡ ನೆಮ್ಮದಿಯ, ಸ್ವಾಭಿಮಾನದ ಬದುಕನ್ನು ಈ ನಾಡಿನಲ್ಲಿ ಆಗಬೇಕು. ಇಡೀ ಕರ್ನಾಟಕ ಒಂದು ಮಾದರಿಯಾಗಿ ಇಡೀ ರಾಜ್ಯ, ಇಡೀ ದೇಶಕ್ಕೆ ಒಂದು ರಾಜ್ಯ ಆಗಬೇಕು ಅನ್ನುವಂಥ ಯಡಿಯೂರಪ್ಪನವರ ಏನು ವಿಚಾರ ಇದೆ
ಅದೇ ನಮ್ಮ ಕನಸಿದೆ, ಅದೇ ನಮ್ಮ ದುಡಿಮೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ಇಲ್ಲಿ 250 ಕೆರೆಗಳನ್ನು ತುಂಬುವಂಥ ಒಂದು ಕೆಲಸ ಇವತ್ತು ಆಗಿದೆ. 110 ಗ್ರಾಮದ 250 ಕೆರೆಗಳು ಇವತ್ತು ತುಂಗಭದ್ರಾ ನದಿಯಿಂದ ತಾಳ್ಗುಂಡ, ಹೊಸೂರು ಹೋಬಳಿ ಕೆರೆಗಳನ್ನು ತುಂಬಿಸಿದಿರಿ. ಅದೇ ರೀತಿ ತುಂಗಾ ನದಿಯಿಂದ 250 ಕೋಟಿ ರೂಪಾಯಿದಲ್ಲಿ ಹೊಸಳ್ಳಿ ಏತ್ ನೀರಾವರಿಯನ್ನು ಕೂಡ ತಾವು ಮಾಡಿದಿರಿ. ಕುಮುದ್ವತಿಯಿಂದ ಕಸಬಾ ಹೋಬಳಿಯ 31 ಕೆರೆ 3,500 ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡಿದಿರಿ. ಹಾರಗೊಪ್ಪ ಭಾಗದ ಕೆರೆಗಳಿಗೆ ಕುಮುದ್ವತಿ ನದಿಯಿಂದ ಏತ್ ನೀರಾವರಿ ಕಾಮಗಾರಿ ಯೋಜನೆ ಪ್ರಗತಿಯಲ್ಲಿದೆ. ಕಲ್ಲೊಡ್ಡಹಳ್ಳಿ, ಹೊಸಕೇರಿ, ಮೂಗೂರು, ಮೂಡಿ ಯೋಜನೆಗಳನ್ನು ಈಗ ಪೂರ್ಣಗೊಂಡಿದ್ದಾವೆ ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ. ಅದೇ ರೀತಿ ಶಿವಮೊಗ್ಗ ಗ್ರಾಮೀಣ ಮತ್ತು ಇಡೀ ಶಿವಮೊಗ್ಗ ಜಿಲ್ಲೆಯ ಯೋಜನೆಗಳನ್ನು ಸನ್ಮಾನ್ಯ BS ಯಡಿಯೂರಪ್ಪನವರ ಕಾಲದಲ್ಲಿಯೇ ಅವುಗಳನ್ನು ರೂಪಿಸಿದ್ದಾರೆ. ಅವರು ಹೇಳಿದಂತೆ ದೂರದ ಜಲಾಶಯಗಳಿಂದ ಕೆರೆಗಳನ್ನು ತುಂಬಿಸುವ ಮುಖಾಂತರ, ಅಂತರ್ಜಲವನ್ನು ಹೆಚ್ಚಿಸುವ ಮುಖಾಂತರ ಇವತ್ತು ರೈತರಿಗೆ ಒಂದು ಜಲ ರಕ್ಷಣೆಯನ್ನು ಕೊಡೋ ಮುಖಾಂತರ ಅವರ ದುಡಿಮೆಗೆ ರೈತರ ಬೆವರು, ನಮ್ಮ ಯಡಿಯೂರಪ್ಪನವರ ನೀರು ಇವೆರಡೂ ಸೇರಿದರೆ ಬಂಗಾರದ ಬೆಳೆಯನ್ನು ಬೆಳಿಬೋದು. ಆ ಕಾಲ ಶಿಕಾರಿಪುರಕ್ಕೆ ಬಂದಿದೆ. ಅದೇ ರೀತಿ ಇಡೀ ನಾಡಿನ ಪ್ರತಿಯೊಂದು ಕ್ಷೇತ್ರಕ್ಕೆ ಮಾಡುವಂಥ ಭಗೀರಥ ಪ್ರಯತ್ನದ ಸವಾಲು ನಮ್ಮ ಮುಂದಿದೆ. ಈ ಭಗೀರಥನ ಆಶೀರ್ವಾದದೊಂದಿಗೆ ಆ ಭಗೀರಥ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ತಾವೆಲ್ಲರೂ ಹಾರೈಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ BS ಯಡಿಯೂರಪ್ಪನವರು ಸಾಮಾಜಿಕ ಚಿಂತನೆ ತಮಗೆಲ್ಲ ಗೊತ್ತಿದೆ. ಹೆಣ್ಣು ಮಕ್ಕಳಿಗೆ ಸೈಕಲ್ಲು, ಭಾಗ್ಯಲಕ್ಷ್ಮಿ, ಸಂಧ್ಯಾ ಸುರಕ್ಷಾ, ಹಲವಾರು ಯೋಜನೆಗಳನ್ನು ಅವರು ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಈ ಸಮಾಜದ ಕಟ್ಕಡೆಯ ಜನಕ್ಕೆ ಮುಟ್ಟಿ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗ್ಯಲಕ್ಷ್ಮಿ ಕೊಟ್ಟಂಥ ಹೆಣ್ಮಗಳು ಇವತ್ತು 18 ವರ್ಷ ಆಗಿ ಅವಳು ಕಾಲೇಜನ್ನು ಹೋಗ್ತಿರುವುದನ್ನು ಬಂದು ಸನ್ಮಾನವನ್ನು BS ಯಡಿಯೂರಪ್ಪನವ್ರಿಗೆ ಮಾಡಿದ್ರು. ಎಷ್ಟು ಆನಂದ ಆಗ್ತದೆ. ಇದು ಒಂದೇ ಒಂದು ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ರಾಜಕಾರಣಿಯ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿಯ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. ಶಿಕಾರಿಪುರದ ಮುತ್ಸದ್ದಿ ಯಡಿಯೂರಪ್ಪನವರ ಕಣ್ಣು ಮುಂದಿನ ಜನಾಂಗದ ಮೇಲಿದೆ ಅನ್ನುವಂಥ ಮಾತನ್ನು ಹೇಳಿ, ನೀವೆಲ್ಲರೂ ನಿಮ್ಮ ಮನದಾಳದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದೀರಿ. ಒಬ್ಬ ರಾಜಕಾರಣಿಗೆ ವಿಧಾನಸಭೆಯಲ್ಲಿ ಸ್ಥಾನ ಇರ್ತದೋ ಬಿಡ್ತದೋ, ಆದರೆ ಜನರ ಮನದಲ್ಲಿ, ಜನರ ಹೃದಯದಲ್ಲಿ ಸ್ಥಾನ ಗಳಿಸುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಚಿರಸ್ಥಾಯಿಯಾಗಿ ಉಳಿತಾರೆ. ಅವ್ರಿಗೆ ದೇವರು ಹೆಚ್ಚಿನ ಆರೋಗ್ಯ, ಆಯುಷ್ಯ, ಶಕ್ತಿ, ನಮಗೆ ಮಾರ್ಗದರ್ಶನ ಮಾಡುವಂಥ ಎಲ್ಲ ಶಕ್ತಿ ಕೊಡಲಿ. ಇಡೀ ನಾಡಿಗೆ ಮಾರ್ಗದರ್ಶನ ಮಾಡಲಿ. ಅವರ ನಾಯಕತ್ವದಲ್ಲಿ ಬರುವಂಥ ದಿನಗಳಲ್ಲಿ ಒಂದು ಸುಭಿಕ್ಷೆ ನಾಡನ್ನು ಕಟ್ಟೋಣ, ನಮ್ಮ ಪಕ್ಷವನ್ನು ಕಟ್ಟೋಣ. ನಿಮ್ಮ ಆಶೀರ್ವಾದ ಇರಲಿ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಇಂಥ ಒಂದು ಸಭೆಗೆ ನನಗೆ ಭಾಗವಹಿಸಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಬಜೆಟ್ ಮುಗಿಸಿದ ತಕ್ಷಣವೇ ನೋಡಿ, ಅದು ಕಾಕತಾಳಿ ಹೆಂಗಿದೆ ಅಂತಂದರೆ, ಅವರ ವಿಚಾರದ ಬಜೆಟನ್ನು ನಾನು ಅಲ್ಲಿ ಮಂಡಿಸಿದ್ದೇನೆ. ಅವರ ಕ್ಷೇತ್ರಕ್ಕೆ ಬಂದು ಇವತ್ತು ಅವರಿಗೆ ಸನ್ಮಾನ ಮಾಡುವಂಥ ಒಂದು ಸೌಭಾಗ್ಯ ನಂಗೆ ಸಿಕ್ಕಿರುವಂಥದ್ದು ಅದು ಭಗವಂತನ ಒಂದು ಆಶೀರ್ವಾದ ಅಂತ ಭಾವಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.